ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರದ ಕಡೆಗೆ ಹೋಗೋದಾದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಚುನಾವಣೆ ಅಂತ ಬಂದ್ಬಿಟ್ರೆ ಸಂಡೂರಿನಲ್ಲಿ ತುಕಾರಾಂ ಯಾವತ್ತೂ ಕೂಡ ಎತ್ತಿದ ಕೈ. ಈ ಬಾರಿ ಲೋಕಸಭೆ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಿ ಶ್ರೀರಾಮುಲು ಅವರನ್ನ ಸೋಲಿಸಿಬಿಟ್ರು. ಹಾಗಾಗಿನೇ ಅವರಿಂದ ತೆರವಾಗಿರುವಂತ ಕ್ಷೇತ್ರ ಇದು. ಅವರು ಸಂಸದರಾಗಿದ್ದಾರೆ. ಹಾಗಾಗಿನೇ ಅಲ್ಲಿಂದ ಯಾರು ಸ್ಪರ್ಧೆ ಮಾಡ್ತಾರೆ, ಯಾರು ಸ್ಪರ್ಧೆ ಮಾಡಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ, ಗೆಲುವು ಆದಷ್ಟು ಈಸಿ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಸಂಡೂರು ಕಾಂಗ್ರೆಸ್ನ ಸಾಂಪ್ರದಾಯಿಕ ಕ್ಷೇತ್ರ. ಸಂಡೂರು ಕ್ಷೇತ್ರ ಇದೆಯಲ್ಲ, ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತುಕಾರಾಂ ರಾಜೀನಾಮೆಯಿಂದ ತೆರವಾಗಿದೆ ಈ ಕ್ಷೇತ್ರ. ಸಂಡೂರಿನಲ್ಲಿ ಸಂತೋಷ್ ಲಾಡ್ ಮತ್ತು ತುಕಾರಾಂ ಅವರು ಹಿಡಿತವನ್ನ ಸಾಧಿಸಿದ್ದಾರೆ. ಈಗ ಒಂದು ಕಡೆ ತುಕಾರಾಂ ಸಂಸದರು ಕೂಡ ಆಗಿದ್ದಾರೆ, ಮತ್ತೊಂದು ಕಡೆ ಸಂತೋಷ್ ಲಾಡ್ ಅವರು ರಾಜ್ಯ ಸಂಪುಟದಲ್ಲಿ ಸಚಿವರು ಕೂಡ ಹೌದು. ಹಾಗಾಗಿನೇ ಅವರಿಬ್ಬರ ಬಿಗಿ ಹಿಡಿತದಿಂದ ಸಂಡೂರು ಕ್ಷೇತ್ರವನ್ನ ಬಿಜೆಪಿ ಮತ್ತು JDS ಕಿತ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಸಂತೋಷ್ ಲಾಡ್ ತುಕಾರಾಂ ಸೂಚಿಸಿದವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡುತ್ತೆ. ನಾಗೇಂದ್ರ ಜೈಲು ಸೇರಿರೋದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಮುಜುಗರದ ವಿಚಾರ ಮತ್ತು ಈ ಒಂದು ಬೈ ಎಲೆಕ್ಷನ್ ನಲ್ಲಿ ಎಸ್ಪೆಷಲಿ ಸಂಡೂರಿನಲ್ಲಿ ಸ್ವಲ್ಪ ಹಿನ್ನಡೆ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಗೇಂದ್ರ ಬಂಧನ ವಿಚಾರವೇ ಬಿಜೆಪಿಗೆ ದೊಡ್ಡ ಟ್ರಂಪ್ ಕಾರ್ಡ್ ಆಗುತ್ತೆ. ಇದನ್ನ ಇಟ್ಕೊಂಡೆ ಬಿಜೆಪಿಯವರು ಅಲ್ಲಿ ಪ್ರಚಾರವನ್ನ ಮಾಡ್ತಾರೆ. ನಾಗೇಂದ್ರ ಒಬ್ಬ ಭ್ರಷ್ಟ, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅಲ್ಲಿ ಪ್ರಚಾರವನ್ನ ಮಾಡುವಂತ ಸಾಧ್ಯತೆ ಇದೆ. ನಾಗೇಂದ್ರ ಅರೆಸ್ಟ್ ಆಗದ ಬೆನ್ನಲ್ಲೇ ಅನುಕಂಪ ಗಿಟ್ಟಿಸಲು ಕೌಂಟರ್ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ನಾಗೇಂದ್ರ ಅವರನ್ನ ಸುಳ್ಳು ಕೇಸ್ ಹಾಕಿಸಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಅನುಕಂಪದ ಅಲೆಯನ್ನ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಮುಂದಾಗ್ತಾರೆ. ತಮ್ಮ ಪುತ್ರಿಗೆ ಟಿಕೆಟ್ ಕೇಳಿದ್ದಾರೆ ಸಂಸದ ತುಕಾರಾಂ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಮೊದಲು ಗೆದ್ದಿದ್ದು ತುಕಾರಾಂ ಅವರೇ, ಅದಾದ ನಂತರ ಲೋಕಸಭೆಗೆ ಹೋಗಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಈ ಒಂದು ಕ್ಷೇತ್ರ ನಮ್ದು, ನಮ್ಮ ಮಗಳಿಗೇನೆ ಟಿಕೆಟ್ ಕೊಡಿ ಅಂತ ಹೇಳಿ ತುಕಾರಾಂ ಅವರು ಈಗಾಗಲೇ ಬೆನ್ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ST ಮತಗಳೇ ಅಲ್ಲಿ ನಿರ್ಣಾಯಕ ಆಗಿರುತ್ತೆ ಆ ಕ್ಷೇತ್ರದಲ್ಲಿ. ಇಲ್ಲಿ ಗೆದ್ದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ವಾಲ್ಮೀಕಿ ನಿಗಮ ಆರೋಪಕ್ಕೆ ಸಂಡೂರು ಗೆಲ್ಲಬೇಕು. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿದ್ದಂತ ನಾಗೇಂದ್ರ ಅವರ ತಲೆದಂಡ ಆಯಿತು. ಇದನ್ನೇ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಬಿಜೆಪಿಯವರು ಮುಂದಾಗಿದ್ರೆ, ಸುಳ್ಳು ಕೇಸ್ ಹಾಕಿ ಸುಳ್ಳು ಆರೋಪವನ್ನ ಮಾಡಿ ನಾಗೇಂದ್ರ ಅವರ ತಲೆದಂಡ ಆಗುವಾಗ ಮಾಡಿದ್ದು ಇದೇ ಬಿಜೆಪಿಯವರು ಅಂತ ಹೇಳಿ ಅನುಕಂಪದ ಅಲೆ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಫೈನಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಗೆಲ್ತಾರೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.